ನಿರ್ಬಂಧವನ್ನು ವಿಧಿಸಲಾಗಿದೆ. ಮೊಬೈಲ್ ಬಳಕೆಗೆ ಬೂಡೆ ಗ್ಯಾಂಗ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಾಸ್ಕ್ ಮ್ಯಾನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ಗೆ ಬಂದಾಗಿನಿಂದಲೂ ಕೂಡ ಚಿನ್ನಯ್ಯ ಬಳಿ ಮೊಬೈಲ್ ಇಲ್ಲ. ಬೂಡೆ ಗ್ಯಾಂಗ್ ಕಬ್ಜಾದಲ್ಲಿದೆಯಂತೆ ಚಿನ್ನಯ್ಯನ ಮೊಬೈಲ್ ಬಳಕೆಗೆ ಬೂಡೆ ಗ್ಯಾಂಗ್ ನಿರ್ಬಂಧವನ್ನು ವಿಧಿಸಲಾಗಿತ್ತಂತೆ ಅನ್ನೋ ಭಯಾನಕ ಸತ್ಯ ಹೊರಬೀಳ್ತಾ ಇದೆ. ಮಾಸ್ಕ್ ಮ್ಯಾನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿತ್ತಂತೆ ಗ್ಯಾಂಗ್. ಕೋರ್ಟ್ಗೆ ಬಂದಾಗಿನಿಂದಲೂ ಕೂಡ ಚಿನ್ನಯ್ಯನ ಬಳಿ ಮೊಬೈಲ್ ಇಲ್ಲ. ಆತ ಬಳಸ್ತಾ ಇದ್ದ ಮೊಬೈಲ್ ಈಗ ಬೂಡೆ ಗ್ಯಾಂಗ್ನ ಕಬ್ಜಾದಲ್ಲಿದೆಯಂತೆ. ಮೊಬೈಲ್ ಎಸ್ಐಟಿ ಮುಂದೆ ಮೊಬೈಲ್ ಸತ್ಯವನ್ನ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಎಸ್ಐಟಿ ನಿರಂತರವಾಗಿ ಈಗ ಬೂಡೆ ಮ್ಯಾನ್ ಅನ್ನ ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದೆ. ಇದರ ಡ್ರಿಲ್ ಸಂದರ್ಭದಲ್ಲಿ ಆತ ಕೆಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ನನ್ನ ಬಳಿ ಯಾವುದೇ ರೀತಿಯಾದಂತಹ ಮೊಬೈಲ್ ಇರಲಿಲ್ಲ. ಆ ಮೊಬೈಲ್ ಬೂಡೆ ಗ್ಯಾಂಗ್ ಅವರು ಇಸ್ಕೊಂಡಿದ್ರು. ಕೋರ್ಟ್ಗೆ ಬಂದಾಗ ಕೂಡ ನನ್ನ ಬಳಿ ಮೊಬೈಲ್ ಇರಲಿಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಎಲ್ಲ ಕೂಡ ಬಾಯ್ಬಿಡ್ತಾ ಇದ್ದಾನೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯನನ್ನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಆತನನ್ನ ಈಗ 10 ದಿನ ಕಸ್ಟಡಿಗೆ ಪಡೆದಿರೋದು. ಹೀಗಾಗಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಆತ ಕೆಲವು ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾನೆ. ಎಸ್ಐಟಿ ಮುಂದೆ ಮೊಬೈಲ್ ಸತ್ಯವನ್ನ ಚಿನ್ನಯ್ಯ ಈಗ ತೆರೆದಿಟ್ಟಿದ್ದಾನೆ. ಆತನ ಹಿಂದೇನು ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ನ ಬಳಿ ಈತನ ಮೊಬೈಲ್ ಇತ್ತಂತೆ. ಈತ ಯಾವಾಗ ಕೋರ್ಟ್ಗೆ ಹಾಜರಾಗ್ತಾನೆ ಆ ಸಂದರ್ಭದಲ್ಲೂ ಕೂಡ ಆತನ ಬಳಿ ಮೊಬೈಲ್ ಇರಲಿಲ್ಲ ಅನ್ನೋದನ್ನ ಚಿನ್ನಯ್ಯ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಎಲ್ಲಾ ಸತ್ಯವನ್ನ ಒಂದೊಂದಾಗಿ ಚಿನ್ನಯ್ಯ ಬಾಯ್ಬಿಡ್ತಾ ಇದ್ದಾನೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಈಗ ಆತ ಮೊಬೈಲ್ನ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಆತನಿಂದ ಯಾವ ಗ್ಯಾಂಗ್ ಇತ್ತಲ್ಲ ಆ ಗ್ಯಾಂಗ್ನ ಬಳಿ ಈತನ ಮೊಬೈಲ್ ಇತ್ತ ಅನ್ನೋದು ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಒಪ್ಕೊಂಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಪ್ರವೀಣ್, ಎಸ್ಐಟಿ ಅಧಿಕಾರಿಗಳು ಈ ಒಂದು ಚಿನ್ನಯ್ಯನನ್ನು ಯಾವತ್ತೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಿನ್ನೆ ಆತನನ್ನ ಸುಮಾರು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದು ನಿನ್ನೆಯೂ ಕೂಡ ಸಾಕಷ್ಟು ವಿಚಾರಣೆಗಳನ್ನು ಕೂಡ ಮಾಡಿರುವಂತದ್ದು. ನಿನ್ನೆ ಮೆಡಿಕಲ್ ಟೆಸ್ಟ್ ಮಾಡಿ ಆ ಬಳಿಕ ವಿಚಾರಣೆ ಮುಂದುವರಿಸಿದ್ರು. ನಿನ್ನೆಯೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಆತನಲ್ಲಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾವತ್ತು ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾವತ್ತಿನ ವಿಚಾರಣೆಯಲ್ಲಿ ಪ್ರಮುಖವಾಗಿ ಮೊಬೈಲ್ ಕುರಿತಂತೆ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ಅನ್ನು ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿರುವಂತದ್ದು. ಅಂದ್ರೆ ಮೊಬೈಲ್ ನಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು. ಅಂದ್ರೆ ಆತ ಯಾರೊಟ್ಟಿಗೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ಇಲ್ಲಿಗೆ ಬರಬೇಕಾದ್ರೆ ಮೊದಲು ಆತ ಯಾರ ಜೊತೆ ಸಂಪರ್ಕದಲ್ಲಿ ಇದ್ದ ಅನ್ನುವಂಥದ್ದೆಲ್ಲವೂ ಕೂಡ ಮೊಬೈಲ್ ನಲ್ಲಿ ಇರುತ್ತೆ. ಅಂದ್ರೆ ಆತನ ನಿರಂತರ ಕಾಂಟ್ಯಾಕ್ಟ್ ಗಳು ಯಾರೆಲ್ಲ ಅನ್ನುವಂಥದ್ದು ಮೊಬೈಲ್ ಗಳಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆತನ ಮೊಬೈಲ್ ಅನ್ನು ಪಡೆದುಕೊಂಡು ಆ ಮೂಲಕವಾಗಿ ಒಂದಷ್ಟು ವಿಚಾರಣೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಮೊಬೈಲ್ ಕೇಳಿದಂತಹ ಸಂದರ್ಭದಲ್ಲಿ ಆತನಲ್ಲಿ ಮೊಬೈಲೇ ಇರಲಿಲ್ಲ. ಅಂದ್ರೆ ನನ್ನ ಜೊತೆ ಮೊಬೈಲ್ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಆತ ಯಾವಾಗ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಬರಲಿಕ್ಕೆ ಆರಂಭಿಸಿದ್ನು ಅವತ್ತಿನಿಂದ ಆತನ ಜೊತೆ ಮೊಬೈಲ್ ಇಲ್ಲ. ಆತನ ಮೊಬೈಲ್ ಇದ್ದಂತದ್ದು ಆ ಒಂದು ಟೀಮ್ ಏನಿದೆ ಅವರ ಜೊತೆ ಮೊಬೈಲ್ ಇತ್ತು. ಈತನಿಗೆ ಅವರು ಮೊಬೈಲ್ ಕೊಟ್ಟಿರಲಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಈತೇನಾದ್ರೂ ಅಗತ್ಯ ಬಿದ್ದು ತನ್ನ ಫ್ಯಾಮಿಲಿಗೆ ಏನಾದ್ರೂ ಫೋನ್ ಮಾಡಬೇಕಾದ್ರೆ ಆ ಒಂದು ಟೀಮ್ ಏನಿದೆ ಅವರ ಮೊಬೈಲ್ ಇಂದ ಫೋನ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಆತನ ಮೊಬೈಲ್ ಅನ್ನು ಮುಂದಿನ ದಿನಗಳಲ್ಲಿ ಪಡೆದುಕೊಂಡು ಆ ಮೂಲಕವಾಗಿ ವಿಚಾರಣೆಯನ್ನು ಮಾಡಲಿಕ್ಕೆ ಇರುವಂತದ್ದು. ಇದಕ್ಕೆ ಬೇಕಾಗಿ ಎಲ್ಲಾ ತಯಾರಿಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ನಿರ್ಬಂಧವನ್ನು ವಿಧಿಸಲಾಗಿದೆ. ಮೊಬೈಲ್ ಬಳಕೆಗೆ ಬೂಡೆ ಗ್ಯಾಂಗ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಾಸ್ಕ್ ಮ್ಯಾನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ಗೆ ಬಂದಾಗಿನಿಂದಲೂ ಕೂಡ ಚಿನ್ನಯ್ಯ ಬಳಿ ಮೊಬೈಲ್ ಇಲ್ಲ. ಬೂಡೆ ಗ್ಯಾಂಗ್ ಕಬ್ಜಾದಲ್ಲಿದೆಯಂತೆ ಚಿನ್ನಯ್ಯನ ಮೊಬೈಲ್ ಬಳಕೆಗೆ ಬೂಡೆ ಗ್ಯಾಂಗ್ ನಿರ್ಬಂಧವನ್ನು ವಿಧಿಸಲಾಗಿತ್ತಂತೆ ಅನ್ನೋ ಭಯಾನಕ ಸತ್ಯ ಹೊರಬೀಳ್ತಾ ಇದೆ. ಮಾಸ್ಕ್ ಮ್ಯಾನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿತ್ತಂತೆ ಗ್ಯಾಂಗ್. ಕೋರ್ಟ್ಗೆ ಬಂದಾಗಿನಿಂದಲೂ ಕೂಡ ಚಿನ್ನಯ್ಯನ ಬಳಿ ಮೊಬೈಲ್ ಇಲ್ಲ. ಆತ ಬಳಸ್ತಾ ಇದ್ದ ಮೊಬೈಲ್ ಈಗ ಬೂಡೆ ಗ್ಯಾಂಗ್ನ ಕಬ್ಜಾದಲ್ಲಿದೆಯಂತೆ. ಮೊಬೈಲ್ ಎಸ್ಐಟಿ ಮುಂದೆ ಮೊಬೈಲ್ ಸತ್ಯವನ್ನ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಎಸ್ಐಟಿ ನಿರಂತರವಾಗಿ ಈಗ ಬೂಡೆ ಮ್ಯಾನ್ ಅನ್ನ ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದೆ. ಇದರ ಡ್ರಿಲ್ ಸಂದರ್ಭದಲ್ಲಿ ಆತ ಕೆಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ.
ನನ್ನ ಬಳಿ ಯಾವುದೇ ರೀತಿಯಾದಂತ ಮೊಬೈಲ್ ಇರಲಿಲ್ಲ. ಆ ಮೊಬೈಲ್ ಬುರ್ಡೆ ಗ್ಯಾಂಗ್ ಅವರು ಇಸ್ಕೊಂಡಿದ್ರು. ಕೋರ್ಟ್ಗೆ ಬಂದಾಗ ಕೂಡ ನನ್ನ ಬಳಿ ಮೊಬೈಲ್ ಇರಲಿಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಎಲ್ಲ ಕೂಡ ಬಾಯ್ಬಿಡ್ತಾ ಇದ್ದಾನೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯನನ್ನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಆತನನ್ನ ಈಗ 10 ದಿನ ಕಸ್ಟಡಿಗೆ ಪಡೆದಿರೋದು, ಹೀಗಾಗಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಆತ ಕೆಲವು ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾನೆ. ಎಸ್ಐಟಿ ಮುಂದೆ ಮೊಬೈಲ್ ಸತ್ಯವನ್ನ ಚಿನ್ನಯ್ಯ ಈಗ ತೆರೆದಿಟ್ಟಿದ್ದಾನೆ. ಆತನ ಹಿಂದೇನು ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ನ ಬಳಿ ಈತನ ಮೊಬೈಲ್ ಇತ್ತಂತೆ. ಈತ ಯಾವಾಗ ಕೋರ್ಟ್ಗೆ ಹಾಜರಾಗ್ತಾನೆ ಆ ಸಂದರ್ಭದಲ್ಲೂ ಕೂಡ ಆತನ ಬಳಿ ಮೊಬೈಲ್ ಇರಲಿಲ್ಲ ಅನ್ನೋದನ್ನ ಚಿನ್ನಯ್ಯ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಎಲ್ಲಾ ಸತ್ಯವನ್ನ ಒಂದೊಂದಾಗಿ ಚಿನ್ನಯ್ಯ ಬಾಯ್ಬಿಡ್ತಾ ಇದ್ದಾನೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಈಗ ಆತ ಮೊಬೈಲ್ನ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಆತನ ಹಿಂದೆ ಯಾವ ಗ್ಯಾಂಗ್ ಇತ್ತಲ್ಲ ಆ ಗ್ಯಾಂಗ್ನ ಬಳಿ ಈತನ ಮೊಬೈಲ್ ಇತ್ತ ಅನ್ನೋದು ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಒಪ್ಕೊಂಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಪ್ರವೀಣ್, ಎಸ್ಐಟಿ ಅಧಿಕಾರಿಗಳು ಈ ಒಂದು ಚಿನ್ನಯ್ಯನನ್ನು ಯಾವತ್ತೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಿನ್ನೆ ಆತನನ್ನ ಸುಮಾರು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆದು ನಿನ್ನೆಯೂ ಕೂಡ ಸಾಕಷ್ಟು ವಿಚಾರಣೆಗಳನ್ನು ಕೂಡ ಮಾಡಿರುವಂತದ್ದು. ನಿನ್ನೆ ಮೆಡಿಕಲ್ ಟೆಸ್ಟ್ ಮಾಡಿ ಆ ಬಳಿಕ ವಿಚಾರಣೆ ಮುಂದುವರಿಸಿದ್ರು. ನಿನ್ನೆಯೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಆತನಲ್ಲಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾವತ್ತು ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾವತ್ತಿನ ವಿಚಾರಣೆಯಲ್ಲಿ ಪ್ರಮುಖವಾಗಿ ಮೊಬೈಲ್ ಕುರಿತಂತೆ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಆತನ ಮೊಬೈಲ್ ಅನ್ನು ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿರುವಂತದ್ದು. ಅಂದ್ರೆ ಮೊಬೈಲ್ ನಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು. ಅಂದ್ರೆ ಆತ ಯಾರೊಟ್ಟಿಗೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ಇಲ್ಲಿಗೆ ಬರಬೇಕಾದ್ರೆ ಮೊದಲು ಆತ ಯಾರ ಜೊತೆ ಸಂಪರ್ಕದಲ್ಲಿ ಇದ್ದ ಅನ್ನುವಂಥದ್ದೆಲ್ಲವೂ ಕೂಡ ಮೊಬೈಲ್ ನಲ್ಲಿ ಇರುತ್ತೆ. ಅಂದ್ರೆ ಆತನ ನಿರಂತರ ಕಾಂಟ್ಯಾಕ್ಟ್ಗಳು ಯಾರೆಲ್ಲ ಅನ್ನುವಂಥದ್ದು ಮೊಬೈಲ್ಗಳಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆತನ ಮೊಬೈಲ್ ಅನ್ನು ಪಡೆದುಕೊಂಡು ಆ ಮೂಲಕವಾಗಿ ಒಂದಷ್ಟು ವಿಚಾರಣೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಮೊಬೈಲ್ ಕೇಳಿದಂತ ಸಂದರ್ಭದಲ್ಲಿ ಆತನಲ್ಲಿ ಮೊಬೈಲೇ ಇರಲಿಲ್ಲ. ಅಂದ್ರೆ ನನ್ನ ಜೊತೆ ಮೊಬೈಲ್ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಆತ ಯಾವಾಗ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಬರಲಿಕ್ಕೆ ಆರಂಭಿಸಿದ್ನು ಅವತ್ತಿನಿಂದ ಆತನ ಜೊತೆ ಮೊಬೈಲ್ ಇಲ್ಲ. ಆತನ ಮೊಬೈಲ್ ಇದ್ದಂತದ್ದು ಆ ಒಂದು ಟೀಮ್ ಏನಿದೆ ಅವರ ಜೊತೆ ಮೊಬೈಲ್ ಇತ್ತು. ಈತನಿಗೆ ಅವರು ಮೊಬೈಲ್ ಕೊಟ್ಟಿರಲಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಈತ ಏನಾದ್ರೂ ಅಗತ್ಯವಿದ್ದು ತನ್ನ ಫ್ಯಾಮಿಲಿಗೆ ಏನಾದ್ರೂ ಫೋನ್ ಮಾಡಬೇಕಾದ್ರೆ ಆ ಒಂದು ಟೀಮ್ ಏನಿದೆ ಅವರ ಮೊಬೈಲ್ ಇಂದ ಫೋನ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಆತನ ಮೊಬೈಲ್ ಅನ್ನು ಮುಂದಿನ ದಿನಗಳಲ್ಲಿ ಪಡೆದುಕೊಂಡು ಆ ಮೂಲಕವಾಗಿ ವಿಚಾರಣೆಯನ್ನು ಮಾಡಲಿಕ್ಕೆ